ಕ್ರೈಸ್ತಲಾದ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ನಮ್ಮ ಈ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ಕೆಲವು ದಿನಗಳವರೆಗೂ ಇಂದಿನಿಂದ ನಮ್ಮ ಈ ಆಹಾರದಲ್ಲಿ ಬರುವ ಅಥವಾ ನಮ್ಮ ನಾಲಿಗೆಯು ರುಚಿ ನೋಡುವಂತಹ ವಿವಿಧ ರುಚಿಗಳು, ಅದನ್ನು ನಾವು ನೋಡುವುದಾದರೆ ಷಡ್ರಸಗಳು ಎಂಬುದಾಗಿ, ಅಂದರೆ 6 ರೀತಿಯ ರುಚಿಗಳ ಕುರಿತಾಗಿ ನಾವು ಲೋಕದಲ್ಲಿ ಕಾಣಬಹುದು. ಅಂಥ 6 ರೀತಿಯ ರುಚಿಗಳ ಕುರಿತಾಗಿ ನಮಗೆ ಸತ್ಯವೇದವು ಏನನ್ನು ತಿಳಿಸುತ್ತದೆ ಎಂಬುದಾಗಿ ಕಲಿಯಲಿಕ್ಕಿದ್ದೇವೆ. ಈ ದಿನದಲ್ಲೂ ಕೂಡ ನಾವು ನೋಡೋದಾದರೆ ಮೊದಲನೇ ರುಚಿ ಏನೆಂದರೆ ಅದು ಸಿಹಿಯಾದುದು. ನಮಗೆಲ್ಲರಿಗೂ ಅಪ್ರಿಯವಾದ ಒಂದು ರುಚಿ ಸಿಹಿ. ಹೌದು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಕೂಡ ಯಾರು ಕೂಡ ಸಿಹಿಯನ್ನು ಬೇಡ ಎನ್ನುವುದಿಲ್ಲ. ಸಿಹಿಯನ್ನು ತಿನ್ನುವಾಗ ನಮ್ಮಲ್ಲಿ ಅತಿಯಾದ ಸಂತೋಷ ಕೂಡ ಉಂಟಾಗುತ್ತದೆ. ಅನೇಕ ಸಂತೋಷದ ಸಂದರ್ಭದಲ್ಲಿ ಅದನ್ನು ಸಂಭ್ರಮಿಸುವುದಕ್ಕಾಗಿ, ಅಥವಾ ನಮ್ಮ ಜಯದ ಸಂಭ್ರಮ, ಅಥವಾ ನಮ್ಮ ನೆನಪು ಮಾಡಿಕೊಳ್ಳುವ ದಿನಗಳಲ್ಲಿ ನಾವು ಸಿಹಿಯನ್ನು ಹಂಚಿ ನಾವು ಸಂಭ್ರಮಿಸುತ್ತೇವೆ. ಯಾಕೆಂದರೆ ಸಿಹಿ ಒಂದು ಸಂತೋಷದ ಸೂಚನೆಯಾಗಿದೆ. ಎಲ್ಲರೂ ಕೂಡ ಸಿಹಿಯನ್ನು ಬಯಸುವವರಾಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ಈ ಸಿಹಿ ಪದಾರ್ಥಗಳನ್ನು, ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಎಂಬುದರ ಮುಖಾಂತರ ನಾವು ಅದನ್ನು ಅನೇಕ ವೇಳೆಗಳಲ್ಲಿ ತಡೆಯಬೇಕಾಗಿದೆ. ಇಷ್ಟಾದರೂ ಅಂಥ ಒಬ್ಬ ರೋಗಿಯನ್ನು ನಾವು ಪ್ರಶ್ನಿಸುವುದಾದರೆ ಅವರು ಕೂಡ ಸಿಹಿಯನ್ನು ಬಯಸುವವರಾಗಿದ್ದರೆ, ಸತ್ಯವೇದವು ನಮಗೆ ತಿಳಿಸುವ ಪ್ರಕಾರ ಕೀರ್ತನೆಗಳು 119ನೇ ಕೀರ್ತನೆ 103ನೇ ವಾಕ್ಯದಲ್ಲಿ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ. ಹೌದು, ಆ್ಯಸ್ ಸ್ವೀಟ್ ಆಸ್ ಹನಿ, ಅಂದರೆ ಜೇನಿಗಿಂತ ಸಿಹಿ, ಅಂದರೆ ಸಿಹಿ ಜೇನಿಗಿಂತ ಮತ್ತೊಂದು ಸಿಹಿಯಾದ ವಸ್ತು ಇಲ್ಲ. ಅಷ್ಟು ಸಿಹಿಯಾಗಿರುವುದು ದೇವರ ವಾಕ್ಯವಾಗಿದೆ, ಆತನ ಮಾತುಗಳಾಗಿವೆ. ಅದರಿಂದ ಈ ದಿನಗಳಲ್ಲಿ ನಾವು ಹೇಗೆ ಈ ಹೊರಗಿನ ಸಿಹಿಯನ್ನು ಬಯಸುತ್ತೇವೋ, ನಮ್ಮ ಆತ್ಮಿಕ ಜೀವಿತದಲ್ಲಿ ಸಂತೋಷ ಪಡಲು ಅಥವಾ ನಮ್ಮ ವಿಜಯವನ್ನು ಹಂಚಿಕೊಳ್ಳುವಾಗ ಈ ಸಿಹಿಯನ್ನು ಅನೇಕರಿಗೆ ಕೊಟ್ಟು ನಾವು ಆ ಸಂಭ್ರಮವನ್ನು ಹಂಚಿಕೊಳ್ಳೋಣ. ದೇವರ ವಾಕ್ಯ ಎಂಬ ಸಿಹಿಯನ್ನು ನಾವು ಮಾತ್ರ ಅನುಭವದಿಂದ ಸವಿದು ನೋಡದೆ ಅನೇಕರಿಗೂ ಕೂಡ ಕೊಟ್ಟು ಅದರ ಮೂಲಕ ಅವರನ್ನು ರಕ್ಷಣೆ ಮಾರ್ಗಕ್ಕೆ ತಂದು ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.